ಆತ್ಮೀಯ ವಿದ್ಯಾರ್ಥಿಗಳೇ, once again welcome to Transformers and AC Motors class. In this subject, we already completed Unit 1 Transformers and under Unit 3 Induction Motors. Now Unit 4 Starting and Speed Control of Induction Motors. Different starting methods of induction motors and different methods of speed control of induction motors comes under this unit number 4. In today's class, session number 32, topic is necessity of starters and list the various types of starters. Starter na agatya ಏನಿದೆ and ಬೇರೆ ಯಾವ ಟೈಪ್ಸ್ ಗಳು ಸ್ಟಾರ್ಟರ್ ಇದೆ ಅಂತ. ಡಿಸಿ ಮೋಟರ್ ಅಲ್ಲಿ ಸ್ಟಾರ್ಟರ್ ಅಗತ್ಯ ಬಗ್ಗೆ ನಾವು ಸ್ಟಡಿ ಮಾಡಿದೀವಿ ಹಿಂದಿನ ಸೆಮಿಸ್ಟರ್ಗಳಲ್ಲಿ. ಹಾಗೆ ಡಿಫರೆಂಟ್ ಟೈಪ್ಸ್ ಆಫ್ ಡಿಸಿ ಮೋಟರ್ ಸ್ಟಾರ್ಟರ್ಸ್ ತಿಳ್ಕೊಂಡಿದೀವಿ. 3 ಪಾಯಿಂಟ್ ಸ್ಟಾರ್ಟರ್, 4 ಪಾಯಿಂಟ್ ಸ್ಟಾರ್ಟರ್ ಟು ಕಂಟ್ರೋಲ್ ದಿ ಸ್ಟಾರ್ಟಿಂಗ್ ಹೈ ಕರೆಂಟ್ ಸ್ಟಾರ್ಟರ್ಸ್ ಆರ್ ಯೂಸ್ಡ್. ಯಾಕಂದ್ರೆ ಡಿಸಿ ಮೋಟರ್ ಅಲ್ಲಿ ಬ್ಯಾಕ್ EMF ಸ್ಟಾರ್ಟಿಂಗ್ 0 ಇರ್ತದೆ, ಹಾಗಾಗಿ ಹೈ ಕರೆಂಟ್ ರೋಟರ್ ಅಲ್ಲಿ ಪಾಸ್ ಆಗಿ ಡ್ಯಾಮೇಜ್ ಆಗ್ತದೆ ವೈಂಡಿಂಗ್ಸ್ ಎಲ್ಲ. ಅದಕ್ಕೋಸ್ಕರ ಸ್ಟಾರ್ಟರ್ ಯೂಸ್ ಮಾಡ್ತೇವೆ ಟು ಕಂಟ್ರೋಲ್ ಸ್ಟಾರ್ಟಿಂಗ್ ಕರೆಂಟ್ ಅಂತ. ಸೊ ಇಂಡಕ್ಷನ್ ಮೋಟರ್ ಇಸ್ AC ಮೋಟರ್ಸ್. ಇಲ್ಲಿ ನೆಸೆಸಿಟಿ ಏನಂತ ತಿಳ್ಕೊಳ್ಳುವ ಮತ್ತು ಬೇರೆ ಟೈಪ್ಸ್ ಆಫ್ ಸ್ಟಾರ್ಟರ್ ಯಾವುದಂತ ತಿಳ್ಕೊಳ್ಳುವ. ನೆಸೆಸಿಟಿ ಆಫ್ ಸ್ಟಾರ್ಟರ್ಸ್. As the name indicates, starters are used to start or stop a motor. ಸ್ಟಾರ್ಟ್ ಮತ್ತು ಸ್ಟಾಪ್ ಮಾಡಲಿಕ್ಕೆ ಮೋಟರ್ ಅನ್ನು ಸ್ಟಾರ್ಟರ್ ಅನ್ನು ಬಳಸ್ತಾರೆ. ಇಟ್ ಕನ್ಸಿಸ್ಟ್ ಆಫ್ ಅನ್ ಎಲೆಕ್ಟ್ರೋಮೆಕ್ಯಾನಿಕಲ್ ಸ್ವಿಚ್ ಅಂಡ್ ಪ್ರೊಟೆಕ್ಷನ್ ಡಿವೈಸಸ್. ಎಲೆಕ್ಟ್ರೋಮೆಕ್ಯಾನಿಕಲ್ ಸ್ವಿಚ್ ಅಂದ್ರೆ ಮೆಕ್ಯಾನಿಕಲ್ ಪಾರ್ಟ್ಸ್ ಇರ್ತದೆ, ಎಲೆಕ್ಟ್ರಿಕಲ್ ಪಾರ್ಟ್ಸ್ ಇರ್ತದೆ, ಸ್ವಿಚ್ ಆನ್ ಆಫ್ ಮಾಡ್ಲಿಕ್ಕೆ. ಅಂಡ್ ಆಲ್ಸೋ ಇಟ್ ಕನ್ಸಿಸ್ಟ್ ಆಫ್ ಪ್ರೊಟೆಕ್ಷನ್ ಡಿವೈಸಸ್, ಓವರ್ಲೋಡ್ ಪ್ರೊಟೆಕ್ಷನ್ ಡಿವೈಸ್, ಶಾರ್ಟ್ ಸರ್ಕ್ಯೂಟ್ ಪ್ರೊಟೆಕ್ಷನ್ ಡಿವೈಸ್. ಆ ಸರ್ಕ್ಯೂಟ್ ಎಲ್ಲ ಈ ಸ್ಟಾರ್ಟರ್ ಒಳಗಡೆ ಇರ್ತದೆ. ನೆಸೆಸಿಟಿ ಏನಂತ ತಿಳ್ಕೊಳ್ಳುವ, ಅದರ ಅಗತ್ಯ ಏನಿದೆ ಅಂತ. ಇನ್ 3-phase ಇಂಡಕ್ಷನ್ ಮೋಟರ್, ದಿ ಮ್ಯಾಗ್ನಿಟ್ಯೂಡ್ ಆಫ್ ರೋಟರ್ EMF ಡಿಪೆಂಡ್ ಆನ್ ದಿ ಸ್ಲಿಪ್. ರೋಟರಿ ಸ್ಟೇಟರಿಗೆ EMF E1 is supply voltage. According to induction, Faraday's laws of induction, ರೋಟರ್ಲಿ EMF ಇಂಡ್ಯೂಸ್ ಆಗ್ತದೆ. ರೋಟರ್ಲಿ ಇಂಡ್ಯೂಸ್ ಆಗುವ EMF ER equal to S into E2, where S is the slip, E2 is the rotor induced EMF at starting, at standstill. ಸ್ಟಾರ್ಟಿಂಗ್ ಅಲ್ಲಿ ಇಂಡ್ಯೂಸ್ ಆಗುವ EMF ಜಾಸ್ತಿ, ಯಾಕಂದ್ರೆ ರಿಲೇಟಿವ್ ಸ್ಪೀಡ್ ಬಿಟ್ವೀನ್ ದಿ ರೋಟರ್ ಅಂಡ್ ಸ್ಟೇಟರ್ ಇಸ್ ಮೋರ್. ರೋಟರ್ ಇಸ್ ಅಟ್ ಸ್ಟ್ಯಾಂಡ್ ಸ್ಟಿಲ್, ಸ್ಟಾಪ್ ಆಗಿರ್ತದೆ. ಹಾಗಾಗಿ ರೊಟೇಟಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗಿದ್ದು ಸ್ಟೇಟರ್ ಇಂದ ಫುಲ್ ಕಟ್ ಆಗ್ತದೆ ರೋಟರ್. ಸೊ ಮೋರ್ EMF ಇಂಡ್ಯೂಸ್ಡ್. ಡ್ಯೂರಿಂಗ್ ರನ್ನಿಂಗ್ ಇಟ್ ರೆಡ್ಯೂಸಸ್, ರಿಲೇಟಿವ್ ಸ್ಪೀಡ್ ರೆಡ್ಯೂಸಸ್, ಸ್ಲಿಪ್ ವ್ಯಾಲ್ಯೂ ಡಿಕ್ರೀಸ್ ಆಗ್ತಾ ಬರ್ತದೆ. ಸ್ಟಾರ್ಟಿಂಗ್ ಸ್ಲಿಪ್ ಇಸ್ 1, ಸೊ ER is equal to E2. ಸ್ಟೇಟರ್ ಅಲ್ಲಿ ಅಷ್ಟೇ ವೋಲ್ಟೇಜ್ ರೋಟರ್ ಅಲ್ಲಿ ಇರ್ತದೆ. ಅಟ್ ದಿ ಟೈಮ್ ಆಫ್ ಸ್ಟಾರ್ಟಿಂಗ್ ದಿ ಸ್ಲಿಪ್ is 1 and hence magnitude of the rotor EMF is maximum because ER equal to 1 into E2, so equal to E2 rotor EMF. As the rotor conductors are short circuited, large rotor EMF circulates the very high current through the rotor circuit. Rotor conductor ಎರಡು ಸೈಡ್ ಅಲ್ಲಿ ಶಾರ್ಟ್ ಆಗಿರ್ತದೆ. ಎಸ್ಪೆಷಲಿ ಇನ್ ಸ್ಕ್ವಿರಲ್ ಕೇಜ್ ಇಂಡಕ್ಷನ್ ಮೋಟರ್ ಅಲ್ಲಿ rotor bars are short circuited at the end using end rings. So very high current flows, resistance is less, I equal to V by R, Ohm's law prakara. R very less, so very high current flows in the short circuited rotor bars.
The starting current may be 5 to 7 times the full load current. Full load current na 5 ರಿಂದ 7 ಪಟ್ಟು ಇರ್ತದೆ ಇದು, and develops only 1.5 to 2.5 times the full load torque. Torque develop ಆಗೋದು 1.5 ಅಥವಾ 2.5 ಪಟ್ಟು ಮಾತ್ರ. The heavy inrush of current at the time of starting damages the motor winding and causes line voltage drop, which affects the working of other electrical equipments connected to the same line. ಜಾಸ್ತಿ ಸ್ಟಾರ್ಟಿಂಗ್ ಕರೆಂಟ್ ಹೈವೇ ಆದಾಗ ಮೋಟರ್ ವೈಂಡಿಂಗು ಹಾಳಾಗ್ತದೆ, ಅಥವಾ ಅದೇ ಲೈನಿಂಗ್ ಕನೆಕ್ಟ್ ಆಗಿರೋ ಬೇರೆ ಇಕ್ವಿಪ್ಮೆಂಟ್ಗಳನ್ನೆಲ್ಲ ಡ್ಯಾಮೇಜ್ ಮಾಡ್ತದೆ, ಅಥವಾ ವೋಲ್ಟೇಜ್ ಡ್ರಾಪ್ ಆಗ್ತದೆ, ಸಡನ್ ವೋಲ್ಟೇಜ್ ಡ್ರಾಪ್. ಇಂಡಕ್ಷನ್ ಮೋಟರ್ ಆನ್ ಮಾಡಿದಾಗ ಬಲ್ಬ್ ಡಿಮ್ ಆಗೋದು ನೋಡ್ಬೋದು ನಾವು, ಅದು ವೋಲ್ಟೇಜ್ ಡ್ರಾಪ್ ಆಗ್ತದೆ ಅಂತ. ಹ್ಯಾನ್ಸ್ starters are necessary to limit the high starting current and prevent the damage to the motor and other electrical equipments. Starter ಯಾಕೆ ನೆಸೆಸಿಟಿ ಅಂದ್ರೆ ಸ್ಟಾರ್ಟಿಂಗ್ ಹೈ ಕರೆಂಟ್ ಕಂಟ್ರೋಲ್ ಮಾಡಲಿಕ್ಕೆ, ಆಲ್ಸೋ ಡ್ಯಾಮೇಜ್ ಟು ದಿ ಮೋಟರ್ ಅಂಡ್ ಅದರ್ ಅಪ್ಲಯನ್ಸಸ್ equipmentಗೆ ಡ್ಯಾಮೇಜ್ ಆಗದೆ ಇರುವಂತ ನೋಡ್ಕೊಳ್ಳಿಕ್ಕೆ. If you don't use the starter, inrush current may heat up the motor winding and the life of the motor may reduce. ಸ್ಟಾರ್ಟರ್ ಯೂಸ್ ಮಾಡದಿದ್ರೆ ಕರೆಂಟ್ ಜಾಸ್ತಿ ಆಗಿ ಹೀಟ್ ಆಗಿ ಮೋಟರ್ ಲೈಫ್ ಕಡಿಮೆ ಆಗ್ತದೆ, ಹಾಳಾಗಬಹುದು. ನೆಕ್ಸ್ಟ್ ವೇರಿಯಸ್ ಟೈಪ್ಸ್ ಆಫ್ ಸ್ಟಾರ್ಟರ್ಸ್, ಯಾವ ಟೈಪ್ ಸ್ಟಾರ್ಟರ್ ಇದೆ ಅಂತ. ಡೈರೆಕ್ಟ್ ಆನ್ಲೈನ್ ಸ್ಟಾರ್ಟರ್, DOL ಸ್ಟಾರ್ಟರ್, ಸ್ಮಾಲ್ ಲೋವರ್ ಕೆಪಾಸಿಟಿ ಇಂಡಕ್ಷನ್ ಮೋಟರ್ಗೆ ಇದನ್ನು ಯೂಸ್ ಮಾಡಬಹುದು. DOL ಸ್ಟಾರ್ಟರ್, ಡೈರೆಕ್ಟ್ ಆನ್ಲೈನ್ ಸ್ಟಾರ್ಟರ್. ಸೆಕೆಂಡ್ ಸ್ಟಾರ್ಟರ್ ಸ್ಟಾರ್ ಡೆಲ್ಟಾ ಸ್ಟಾರ್ಟರ್, ಸ್ಟಾರ್ಟಿಂಗ್ ಸ್ಟಾರ್ ಅಲ್ಲಿ ರನ್ ಆಗ್ತದೆ, ಆಮೇಲೆ ಡೆಲ್ಟಾ ಆಗಿ ಕನ್ವರ್ಟ್ ಆಗ್ತದೆ. ಥರ್ಡ್ ಸ್ಟಾರ್ಟರ್ ಸಾಫ್ಟ್ ಸ್ಟಾರ್ಟರ್, ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ ಅಲ್ಲಿ ಯೂಸ್ ಮಾಡಿ ಮಾಡಿರುವ ಸ್ಟಾರ್ಟರ್. ಆಟೋ ಟ್ರಾನ್ಸ್ಫಾರ್ಮರ್ ಸ್ಟಾರ್ಟರ್, ಇಲ್ಲಿ ಆಟೋ ಟ್ರಾನ್ಸ್ಫಾರ್ಮರ್ ಯೂಸ್ ಮಾಡಿ ಕನ್ಸ್ಟ್ರಕ್ಟ್ ಮಾಡಿರೋ ಟ್ರಾನ್ಸ್ಫಾರ್ಮರ್ ಸ್ಟಾರ್ಟರ್. ನೆಕ್ಸ್ಟ್ ವೇರಿಯಬಲ್ ಸ್ಪೀಡ್ ಡ್ರೈವ್ ಸ್ಟಾರ್ಟರ್ಸ್. These are the different types of starters used in the induction motor, three-phase induction motors. Next, comparison of three-phase induction motor starters ಇಲ್ಲಿ ನೋಡುವ. ಫಸ್ಟ್ ಕಾಲಮ್ ಅಲ್ಲಿ ಬೇರೆ ಬೇರೆ ಸ್ಟಾರ್ಟರ್ಸ್ ಸ್ಟಾರ್ಟಿಂಗ್ ಮೆಥಡ್ ಅನ್ನು ತೋರಿಸಿದೆವು. DOL ಸ್ಟಾರ್ಟರ್, ಸ್ಟಾರ್ ಡೆಲ್ಟಾ ಸ್ಟಾರ್ಟರ್, ಆಟೋ ಟ್ರಾನ್ಸ್ಫಾರ್ಮರ್ ಸ್ಟಾರ್ಟರ್, ಸಾಫ್ಟ್ ಸ್ಟಾರ್ಟರ್ ಅಂಡ್ ವೇರಿಯಬಲ್ ಸ್ಪೀಡ್ ಡ್ರೈವ್. ಅದ್ರ ಸ್ಟಾರ್ಟಿಂಗ್ ಕರೆಂಟ್, ಈ ಸ್ಟಾರ್ಟರ್ ಯೂಸ್ ಮಾಡಿದಾಗ ಸ್ಟಾರ್ಟಿಂಗ್ ಕರೆಂಟ್ ಎಷ್ಟಿರ್ತದೆ ಅಂತ ಸೆಕೆಂಡ್ ಕಾಲಮ್ ಅಲ್ಲಿ. ಥರ್ಡ್ ಕಾಲಮ್ ಅಲ್ಲಿ ಸ್ಟಾರ್ಟಿಂಗ್ ಟಾರ್ಕು. ನೆಕ್ಸ್ಟ್ ಫೋರ್ತ್ ಕಾಲಮ್ ಅಲ್ಲಿ ಪ್ರೋಸ್. ನೆಕ್ಸ್ಟ್ ಲಾಸ್ಟ್ ಕಾಲಮ್ ಅಲ್ಲಿ ಕೋನ್ಸ್, ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್. DOL ಸ್ಟಾರ್ಟರ್ ಯೂಸ್ ಮಾಡಿದರೆ ಸ್ಟಾರ್ಟಿಂಗ್ ಕರೆಂಟ್ ಇಸ್ 5 to 10 ಟೈಮ್ಸ್ ದಿ ಫುಲ್ ಲೋಡ್ ಕರೆಂಟ್ ಇರ್ತದೆ. ಸ್ಟಾರ್ಟಿಂಗ್ ಟಾರ್ಕ್ 5 to 10 ಟೈಮ್ಸ್ ದಿ ಫುಲ್ ಲೋಡ್ ಟಾರ್ಕ್. ಪ್ರೋಸ್ ಏನಂದ್ರೆ ಎಕನಾಮಿಕಲ್ ಅಂಡ್ ಹೈಯರ್ ಸ್ಟಾರ್ಟಿಂಗ್ ಟಾರ್ಕ್. ಎಕನಾಮಿಕಲ್ ಇದು, ಬಟ್ ವಿ ಕ್ಯಾನ್ ಯೂಸ್ ಫಾರ್ ಓನ್ಲಿ ಲೆಸ್ ದನ್ 5 HP ಮೋಟರ್. ಕೋನ್ಸ್ ಇಸ್ ಹೈ ಇನ್ರಶ್ ಕರೆಂಟ್, ಇಲ್ಲಿ ಕರೆಂಟ್ ಕಂಟ್ರೋಲ್ ಮಾಡ್ಲಿಕ್ಕೆ ಏನು ಸರ್ಕ್ಯೂಟ್ ಇರುವುದಿಲ್ಲ, ಡೈರೆಕ್ಟ್ ಕರೆಂಟ್ ಪಾಸ್ ಆಗ್ತದೆ, ಸ್ಟ್ರೈಟ್ ಕರೆಂಟ್. ಸೊ ಹೈ ಇನ್ರಶ್ ಕರೆಂಟ್, ಸೊ ದಟ್ ಈಸ್ ಯೂಸ್ಫುಲ್ ಫಾರ್ ಓನ್ಲಿ ಲೋವರ್ ರೇಟಿಂಗ್ ಇಂಡಕ್ಷನ್ ಮೋಟರ್. ಸ್ಟಾರ್ ಡೆಲ್ಟಾ ಸ್ಟಾರ್ಟರ್ ಅಲ್ಲಿ 2 to 3 ಟೈಮ್ಸ್ ದಿ ಫುಲ್ ಲೋಡ್ ಕರೆಂಟ್ ಸ್ವಲ್ಪ ಕಂಟ್ರೋಲ್ ಆಗ್ತದೆ. ಅಟ್ ದಿ ಸೇಮ್ ಟೈಮ್ ಟಾರ್ಕ್ ರೆಡ್ಯೂಸ್ ಆಗ್ತದೆ, 2 to 3 ಟೈಮ್ಸ್ ದಿ ಫುಲ್ ಲೋಡ್ ಟಾರ್ಕ್. ಪ್ರೋಸ್ ಅಡ್ವಾಂಟೇಜ್ ಏನಂದ್ರೆ ಮೆರಿಟ್ಸ್. ಇನ್ರಶ್ ಕರೆಂಟ್ ಕ್ಯಾನ್ ಬಿ ರೆಡ್ಯೂಸ್ಡ್ ಟು 1/3 when compared to DOL ಸ್ಟಾರ್ಟರ್. DOL ಸ್ಟಾರ್ಟಿಂಗ್ ಕಂಪೇರ್ ಮಾಡಿದ್ರೆ ಕರೆಂಟ್ 1/3 ಕಡಿಮೆ ಆಗ್ತದೆ. ಹಾಗೆ ಸ್ಟಾರ್ಟಿಂಗ್ ಟಾರ್ಕ್ ವಿಲ್ ಬಿ ರೆಡ್ಯೂಸ್, ಸ್ಟಾರ್ಟಿಂಗ್ ಟಾರ್ಕ್ ಕಡಿಮೆ ಆಗ್ತದೆ, ಅದು ಡಿಮೆರಿಟ್. ನೆಕ್ಸ್ಟ್ ಆಟೋ ಟ್ರಾನ್ಸ್ಫಾರ್ಮರ್ ಸ್ಟಾರ್ಟರ್ ಯೂಸ್ ಮಾಡಿದರೆ ಸ್ಟಾರ್ಟಿಂಗ್ ಕರೆಂಟ್ ಇಸ್ 2 to 3 ಟೈಮ್ಸ್ ದಿ ಫುಲ್ ಲೋಡ್ ಕರೆಂಟ್. Starting torque also 2 to 3 times the full load torque. Merit is inrush current can be reduced to 1/3 when compared to DOL. Starting torque will reduce, similar to star delta starter. A soft starter. Here starting current is 3 to 5 times the full load current. Starting torque is 1.5 to 2.5 times the full load torque. Inrush current can be reduced. Starting torque can be controlled. ಈ ಸ್ಟಾರ್ಟರ್ ಯೂಸ್ ಮಾಡ್ಕೊಂಡು ಸ್ಟಾರ್ಟಿಂಗ್ ಟಾರ್ಕ್ ಅನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತದೆ. ಸ್ಟಾರ್ಟಿಂಗ್ ಟಾರ್ಕ್ ವಿಲ್ ಬಿ ಲೆಸ್.
Variable speed drive ಅಲ್ಲಿ starting current is very less, 1.1 to 1.5 times the full load current. Torque also 1.5 to 2.5 times the full load torque. Speed and torque control, communication and energy saving method, this one. But costly, demerit is higher cost. These are the comparison of different types of starters. Next, ಮುಂದಿನ ತರಗತಿಯಲ್ಲಿ ಪ್ರತಿಯೊಂದು ಟೈಪ್ ಸ್ಟಾರ್ಟರ್ನು ಇನ್ ಡೀಟೇಲ್ ಸರ್ಕ್ಯೂಟ್ ಡಯಾಗ್ರಾಮ್ ಕನ್ಸ್ಟ್ರಕ್ಷನ್ ವರ್ಕಿಂಗ್ ಎಲ್ಲ ಸ್ಟಡಿ ಮಾಡಲಿಕ್ಕೆ ಇರ್ತದೆ. You can refer all these textbooks to learn more, especially electrical technology volume 2 BL Taraja and AK Taraja, Strength Publications and other books. Principles of Electrical Machines by V.K. Mehta, Strength Publications. Electrical Machines Theory and Practice by M.N. Bandyopadhyaya, PHA Publications. Electrical Machines by Bhattacharya, Tata McGrail Company. Electrical Machines J.B. Gupta, Kataria and Sons Publications. All the best. Thank you.